ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಸುಪ್ರೀತಾ ಗೌಡ ಕನ್ನಡ ವ್ಲಾಗ್. ಇವತ್ತು ನಾನು ಈಸಿಯಾಗಿ ಕ್ವಿಕ್ಕಾಗಿ ಯಾವ ರೀತಿ ಬೆಂಡೆಕಾಯಿ ಪಲ್ಯನ ಹಾಗೂ ಸಾಫ್ಟಾಗಿ ಚಪಾತಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಅದು ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂತಹ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಂಬಿಟ್ಟು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಅರ್ಧ ಟೊಮ್ಯಾಟೋನ ಹಾಕ್ಕೋಬೇಕು. ಇಲ್ಲಿ ಟೊಮ್ಯಾಟೊ ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಆಮೇಲೆ ಅದಕ್ಕೆ ತೊಳೆದು ಕಟ್ ಮಾಡಿ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿಗಳ ಹೋಳುಗಳನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ 1ರಿಂದ 1.5 ನಿಮಿಷ ಹುರ್ಕೋಬೇಕು. ಅದಾದ ನಂತರ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಗೂ ಮನೆಯಲ್ಲೇ ಮಾಡಿರುವಂತಹ ಯಾವುದಾದ್ರೂ ಸಾಂಬಾರು ಮಸಾಲವನ್ನು ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೆಂಡೆಕಾಯಿ ಹೋಳುಗಳು ಹಿಡಿಯೋ ರೀತಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಅದಾದಮೇಲೆ ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಬೆಲ್ಲ ಅಥವಾ ಸಕ್ಕರೆನ ಆ್ಯಡ್ ಮಾಡೋದ್ರಿಂದ ಉಪ್ಪು ಖಾರ ಯಾವುದೇ ರೀತಿ ಇಂಬ್ಯಾಲೆನ್ಸ್ ಆಗಿದ್ದು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಅದಾದ ನಂತರ ಅದಕ್ಕೆ ಸ್ವಲ್ಪ ಹುಣಸೆ ರಸನ ಆ್ಯಡ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಅದು 1-2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ನಮಗೆ ನೀರು ಕಮ್ಮಿ ಆಯಿತು ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಬಾಯಿ ಮುಚ್ಚಿ ಸಣ್ಣ ಉರಿಯಲ್ಲಿ 2-3 ನಿಮಿಷ ಬೇಯಿಸ್ಕೋಬೇಕು. ಅದಾದ ನಂತರ ಅದಕ್ಕೆ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಪುಡಿನ ನಾವು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬಾಯಿ ಮುಚ್ಚಿ ಪಕ್ಕಕ್ಕೆ ಇಟ್ಬಿಡಬೇಕು. ನೆಕ್ಸ್ಟ್ ನಾವು ಚಪಾತಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಈ ರೀತಿಯಾಗಿ ಮೃದುವಾಗಿ ಹಾಗೂ ಸಾಫ್ಟಾಗಿ ಯಾವ ರೀತಿ ಚಪಾತಿ ಮಾಡ್ಕೋಬೇಕು ಅಂತ ಈಗ ನಾನು ತಿಳಿಸ್ತಾ ಇದ್ದೀನಿ. ನಾವು ಮೊದಲೇ ನೆನೆಸಿ ಚಪಾತಿ ಹಿಟ್ಟನ್ನು ಹದವಾಗಿ ನೆನೆಸಿ ಇಟ್ಕೊಂಡಿರ್ಬೇಕು. ಆವಾಗ ಚಪಾತಿ ಈ ರೀತಿ ಸಾಫ್ಟಾಗಿ ಬರುತ್ತೆ. ಈ ರೀತಿ ಸಣ್ಣ ಉರುಳಿಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅಗಲ ಲಟ್ಟಿಸ್ಕೊಂಡು ಚಪಾತಿಯ ಅರ್ಧ ಭಾಗದಷ್ಟು ಮಾತ್ರ ಈ ರೀತಿ ಒಣ ಹಿಟ್ಟಲ್ಲಿ ಅದ್ದಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಸಣ್ಣ ಉರುಳಿಗಳನ್ನಾಗಿ ಮಾಡಿಟ್ಕೋಬೇಕು. ಮತ್ತೊಂದು ಉರುಳಿಗಳನ್ನು ತಗೊಂಡು ಸೇಮ್ ಇದೇ ರೀತಿ ಅರ್ಧ ಭಾಗದಷ್ಟು ಒಣ ಹಿಟ್ಟಲ್ಲಿ ಅದ್ದಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಮಾಡಿಟ್ಕೊಂಡು ಅಷ್ಟು ಉರುಳಿಗಳನ್ನು ಈ ರೀತಿ ಮಾಡಿಟ್ಕೊಂಡು ಒಂದೊಂದೇ ಉರುಳಿಗಳನ್ನು ತೊಗೊಂಡ್ಬಿಟ್ಟು ಈ ರೀತಿ ದೊಡ್ಡದಾಗಿ ರೌಂಡ್ ಶೇಪಲ್ಲಿ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಕಾದಿರೋ ಹಂಚಿಗೆ ಚಪಾತಿನ ಹಾಕಿ ಬಬಲ್ಸ್ ಬರೋವರೆಗೂ ಹಾಗೆ ಬಿಡಬೇಕು. ಹಾಕಿದ ತಕ್ಷಣ ಚಪಾತಿನ ಯಾವಾಗಲೂ ತಿರುಗಿಸಬಾರ್ದು. ಬಬಲ್ಸ್ ಬಂದಮೇಲೆ ಈ ರೀತಿ ಚಪಾತಿನ ತಿರುಗಿಸೋದ್ರಿಂದ ಚಪಾತಿ ಉಬ್ಬಿ ಬರುತ್ತೆ, ಜೊತೆಗೆ ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಚಪಾತಿನ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. ಇದೇ ರೀತಿ ಇನ್ನೊಂದು ಚಪಾತಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಚಪಾತಿ ಯಾವ ರೀತಿ ಬಬಲ್ಸ್ ಬರ್ತಾಯಿದೆ ಅಂತ, ಉಬ್ಬಿ ಬರ್ತಾಯಿದೆ. ಈ ಬಬಲ್ಸ್ ಬರೋ ಟೈಮಲ್ಲಿ ನಾವು ಚಪಾತಿನ ತಿರುಗಿಸಿದ್ರೆ ಚಪಾತಿ ತುಂಬ ಸಾಫ್ಟಾಗಿ ಪದರವಾಗಿ ಬರುತ್ತೆ. ಇದೇ ವಿಧಾನದಲ್ಲಿ ನೀವು ಕೂಡ ಚಪಾತಿನ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಮನೇಲಿ ನಾವು ಚಪಾತಿನ ಇದೇ ರೀತಿ ಮಾಡೋದು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಬರೀ ಮಕ್ಕಳಷ್ಟೇ ಅಲ್ಲ, ಎಲ್ಲರೂ ದೊಡ್ಡವರು ಸಹಿತ ತುಂಬಾ ಇಷ್ಟಪಟ್ಟು ತಿಂತಾರೆ. ಚಪಾತಿ ಹಾಗೂ ಬೆಂಡೆಕಾಯಿ ಪಲ್ಯ ಅಂದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ಇದೇ ಸ್ಪೆಷಲ್ ಇತ್ತು, ಸೊ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೆ ಹೇಳಿ. ನಮ್ಮ ಕಡೆಯೆಲ್ಲ ನಾವು ಇದೇ ರೀತಿ ಫ್ರೆಂಡ್ಸ್ ಚಪಾತಿ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್.